ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ಹೌದು, ಇವತ್ತಿನ ದಿನ ಜನಗಳೆಲ್ಲ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರನ್ನು ಸಾಯಿಸಬೇಕು ಅನ್ನುವಷ್ಟು ಸಿಟ್ಟು ನಮ್ಮಲ್ಲಿ, ಹಾಗೆ ಇನ್ನು ಕೆಲವರಲ್ಲಿ ಬರ್ತಾ ಇರ್ತದೆ ಕೆಲವೊಮ್ಮೆ. ಆದರೆ ಸಿಟ್ಟು, ಆ ಥರ ಏನಾದರೂ ಕೆಟ್ಟ ಆಲೋಚನೆ ಬಂದರೆ ಅದನ್ನು ಕಂಟ್ರೋಲಿಗೆ ತಗೊಂಡು ಎಷ್ಟೋ ಜನ ಸುಮ್ಮನೆ ಇದ್ದಾರೆ. ಕಾರಣ ಏನಂದರೆ, ಏನಾದರೂ ಸಾಯಿಸಿದರೆ ಜೈಲಿಗೆ ಹಾಕಿಬಿಡ್ತಾರೆ ಅನ್ನೋ ಭಯ. ಏನಂತಾರೆ ವೀಕ್ಷಕರೇ? ಇದಕ್ಕೆಲ್ಲ ಕಾರಣ ಏನು? ಕೆಲವರು ಆತ್ಮಹತ್ಯೆಗಳೇ ಶರಣಾಗ್ತಾ ಇದ್ದಾರೆ. ಕಾರಣ ಏನು ವೀಕ್ಷಕರೇ? ಇದಕ್ಕೆಲ್ಲ ಕಾರಣನೇ ದುಡ್ಡು. ನಿಮಗೆ ಹೇಳ್ತೇನೆ, ದುಡ್ಡು ಅನ್ನೋ ಮೈಂಡ್ ಸೆಟ್ಟು ಇದೆಯಲ್ಲ ಇವತ್ತಿನ ದಿನ, ಬರೀ ದುಡ್ಡು ಒಂದೇ ಅಲ್ಲ, ಆಸೆ. ಈ ಆಸೆ ಅನ್ನೋದು ಮನುಷ್ಯನಿಗೆ ವಯಸ್ಸಾಗಿ ಕೂದಲು ಹಣ್ಣಾದರೂ ಹೋಗಲ್ಲ. ದುಡ್ಡಿನ ಆಸೆನೇ ಆಗಿರಲಿ ಅಥವಾ ಇನ್ನಿತರ ಬೇರೆ ಆಸೆನೇ ಆಗಿರಲಿ ವೀಕ್ಷಕರೇ. ಹಾಗೆ ಸಿಟ್ಟು ಕೂಡ ಹಾಗೆ. ಬರೀ ಅದೊಂದೇ ಸಮಸ್ಯೆ ಅಂತ ಅಂದ್ಕೊಂಡ್ರಾ? ಈ ಭೂಮಿ ಎಲ್ಲ ಯಾರ್ದು? ಇದು ನಂದ, ನಿಮ್ದ? ನಾವೆಲ್ಲ ಇಲ್ಲಿ ಇದ್ದು ಹೋಗ್ಬೇಕಲ್ವಾ? ನಿಮ್ಗೆ ಹೇಳ್ತೇನೆ, ಈ ಭೂಮಿಯಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಗೊತ್ತಾ? ಎಷ್ಟೋ ಜನ ಹುಟ್ಟಿದ್ರು, ಎಷ್ಟೋ ಜನ ಸತ್ತೋದ್ರು, ಎಲ್ಲೆಲ್ಲೋ ಸತ್ತೋದ್ರು. ನಿಮ್ಗೆ ಹೇಳ್ತೇನೆ, ಸ್ಮಶಾನ ಇಲ್ಲದೆ ಇರೋ ಜಾಗನೇ ಇಲ್ಲ ಈ ಭೂಮಿ ಮಂಡಲದಲ್ಲಿ. ಎಷ್ಟು ಜನ ಕಾಡಲ್ಲಿ ಸತ್ತೋಗಿದ್ದಾರೆ, ಎಷ್ಟು ಜನ ನಾಡಲ್ಲಿ ಸತ್ತೋಗಿದ್ದಾರೆ, ಎಷ್ಟು ಜನ ಇಲ್ಲೆಲ್ಲೋ ಸತ್ತೋಗಿದ್ದಾರೆ. ಏನಂತಾರೆ ವೀಕ್ಷಕರೇ? ಹಾಗಿದ್ರೆ ಆ ಸತ್ತೋಗಿರೋರ ಆತ್ಮಗಳೆಲ್ಲ ಎಲ್ಲಿದೆ? ಎಲ್ಲ ಇಲ್ಲೇ ಇದೆ ವೀಕ್ಷಕರೇ. ಈ ಗಾಳಿ ಎಲ್ಲ ಇದೆ. ನಿಮ್ಗೆ ಹೇಳ್ತೇನೆ, ಈ ಗಾಳಿ ಎಲ್ಲ ಇದೆ. ನಾನು ಮಾತಾಡ್ತಾ ಇದ್ದೀನಿ, ಎಷ್ಟೋ ಆತ್ಮಗಳು ನನ್ನ ಬಾಯಿಯೊಳಗೆ ಹೋಗ್ತಾ ಇದೆ. ಆ ಗಾಳಿ ಹೋಗ್ತಾ ಇದೆ. ಆ ಗಾಳಿನೇ ತಗೊಂಡು ನಾನು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಹೇಳ್ತೇನೆ, ಇಲ್ಲಿ ಮೌನವಾಗಿದ್ದರೆ ಎಷ್ಟೋ ನೆಮ್ಮದಿ. ಮೌನವಾಗಿದ್ದರೆ ತುಂಬಾ ನೆಮ್ಮದಿ ವೀಕ್ಷಕರೇ. ಮಾತಾಡಿದರೆ ಇದೆಯಲ್ಲ, ಹೋಗ್ತಾ ಇರುತ್ತೆ ಕೆಟ್ಟ ಗಾಳಿ ಬಾಯಿಯೊಳಗೆ. ನಮ್ಮ ಆಲೋಚನೆ ಬದಲಾಗ್ತಾ ಇರುತ್ತೆ, ನಮ್ಮ ಮನಸ್ಸು ಚಂಚಲತೆಗೆ ಒಳಗಾಗುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ ಅದು ಮರ್ತು ಹೋಗುತ್ತೆ ಕ್ಷಣದಲ್ಲಿ. ಮರ್ತು ಬಿಡ್ತೀವಿ ನಾವು. ನೀವೇ ನೋಡಿ, ಎಲ್ಲಾದರೂ ಹೋಗುವಾಗ ಯಾರಾದರೂ ಮಾತಾಡಿದರೆ ಅವ್ರ ಹತ್ರ ಮಾತಾಡ್ತಾ ಇಡೀ ನಮ್ಮ ಕಥೆನ, ಜೀವನ ಚರಿತ್ರೆನೆಲ್ಲ ಹೇಳೋಕೆ ಶುರು ಮಾಡ್ತೀವಿ. ಹಿಂಗಾಗಿದೆ, ಹಿಂಗಾಗಿಬಿಟ್ಟೆ, ಹಾಗಾದೆ, ಹೀಗಾದೆ, ಏನೋ ಮಾಡ್ತಾಯಿದ್ದೆ. ಅಲ್ಲಿ ಸಮಯ ಎಷ್ಟು ವ್ಯರ್ಥ ಆಯಿತು ಅಂದರೆ, ನಮ್ಮದು ವ್ಯರ್ಥ ಆಯಿತು, ಅವ್ರದ್ದು ಸಮಯ ವ್ಯರ್ಥ ಆಯಿತು. ಅದೇ ಸಮಯನ ನಾವು ನಮಗೆ ಬೇಕಾಗಿರುವಂಥ ಒಂದು ದೇವರ ಧ್ಯಾನ, ಜಪ, ಇದಕ್ಕೆ ಸಮಯ ಕೊಟ್ಟರೆ ನಾವೊಂದು 2-3 ವರ್ಷ ಜಾಸ್ತಿನೇ ಬದುಕ್ತೀವಿ.